ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿವಸದಿಂದ ವಿಡಿಯೋನೇ ಮಾಡಿರಲಿಲ್ಲ. ಆಲ್ಮೋಸ್ಟ್ 1 ಮಂತ್ ಆಯಿತು ಅಂತ ಅಂದ್ಕೊತೀನಿ. ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ವಿಡಿಯೋ ಮಾಡಬೇಕು ಅಂತ. ಓಕೆ, ಇವತ್ತು ಒಳ್ಳೆ ಟೈಮ್ ಅಂತ ಅನಿಸುತ್ತೆ ಮೋಸ್ಟ್ಲಿ. ಇವತ್ತು ವಿಡಿಯೋ ಮಾಡಬೇಕು ಅಂತ ಅನಿಸಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಥಂಬ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನು ಅನ್ನೋದು ಗೊತ್ತಾಗಿರುತ್ತೆ. ಎಸ್, ಅಫ್ಕೋರ್ಸ್ ಥಂಬ್ನೇಲ್ ಪ್ರಕಾರ ಸಕ್ಸಸ್ ಸ್ಟೋರಿ ಅಂದರೆ ಎಲ್ಲರೂ ಇವಾಗ ಜಾಬ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಮೊನ್ನೆ ಅಲ್ಲ, ಒನ್ ಇಯರಿಂದ ಆಲ್ಮೋಸ್ಟ್ 1 ಇಯರಿಂದ ನಾನು ಜಾಬ್ ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. 2024 ಯಾವಾಗ ಹೊಸ ವರ್ಷ ಸ್ಟಾರ್ಟ್ ಆಯಿತು ಅವತ್ತಿಂದ ನನ್ನ ರೆಸಲ್ಯೂಷನ್ ಸ್ಟಾರ್ಟ್ ಆಯಿತು. 2024 ನ್ಯೂ ಇಯರಿಂದ ಸ್ಟಾರ್ಟ್ ಮಾಡಿದ್ದು ಜಾಬ್ ಹುಡುಕೋಕ್ಕೆ ಅಂತ. 1 ಇಯರ್ ತೊಗೊತಾ ಇದ್ದೀನಿ. 2024 ಎಂಡಿಗೆ ನನಗೆ ಜಾಬ್ ಸಿಕ್ಕಿದ್ದು. ಹ್ಯಾವ್ ಟು ವೇಟ್ ಒನ್ ಇಯರ್ ಅಂತ ಆಯಿತು. ಹಾಗಿದ್ರೆ ನಾನು ಜಾಬನ್ನ ಹುಡುಕೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಎಷ್ಟೆಲ್ಲ ಪ್ರಾಕ್ಟೀಸ್, ಎಷ್ಟೆಲ್ಲ ಮಿಸ್ಟೇಕ್ಗಳನ್ನ ಮಾಡಿದೆ. ಆ ಮಿಸ್ಟೇಕ್ಗಳನ್ನ ನೀವು ಯಾರಾದರೂ ಮಾಡ್ತಿದ್ರೆ ಆ ಮಿಸ್ಟೇಕ್ಗಳನ್ನ ದಯವಿಟ್ಟು ನೀವು ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ? ಅದನ್ನು ಬಿಟ್ಟು ಬೇರೆ ಥರ ಟ್ರೈ ಮಾಡಿ ಅಂತ ಹೇಳೋದಕ್ಕೆ, ಅಥವಾ ಯಾರಿಗಾದ್ರೂ ಹೆಲ್ಪ್ ಆಗಲಿ, ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದಾರೆ ಅವರಿಗೆ ತುಂಬಾ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದರೂ ಜಾಬನ್ನ ಹುಡುಕ್ತಾ ಇದ್ದರೆ ಯಾವ ರೀತಿ ಜಾಬನ್ನ ಹುಡುಕಬೇಕಾಗುತ್ತೆ, ಮತ್ತು ಏನೆಲ್ಲ ಕಾಮನ್ ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾರೆ, ನಾನಂತಲ್ಲ ಎಲ್ಲರೂ ಮಾಡ್ತಾರೆ, ನಂತರನೇ ತುಂಬ ಜನ ಮಾಡ್ತಿರ್ಬೋದು. ಅದಕ್ಕೋಸ್ಕರನೇ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ಆ ಒಂದು ಅವೇರ್ನೆಸ್ನ ನಿಮಗೆ ಕೊಡ್ತಾ ಇದ್ದೀನಿ. ಹೇಗೆ ಜಾಬ್ ಹುಡುಕಬೇಕು, ಎಲ್ಲಿ ಜಾಬ್ ಹುಡುಕಬೇಕು, ಮತ್ತು ಏನೆಲ್ಲ ಮೆಥಡ್ಸ್ಗಳಿದೆ, ಮತ್ತು ನನಗೆ ಯಾವ ರೀತಿ ಜಾಬ್ ಸಿಕ್ತು, ಹೆಂಗೆ ಏನು ಎಲ್ಲ ಇರ್ತಾ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದೀರಾ ಅವರಿಗೆ ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ ಕಂಪ್ಲೀಟಾಗಿ. ಯಾರೇ ಆಗಲಿ ಜಾಬ್ನ ಹುಡುಕಬೇಕು ಅಂದ ತಕ್ಷಣ ಫಸ್ಟ್ ಅವರಿಗೆ ಥಾಟ್ ಪ್ರೊಸೆಸ್ ಬರೋದೇನಪ್ಪ ಅಂದರೆ ಆ್ಯಪ್ಗಳು. ತುಂಬ ಆ್ಯಪ್ಗಳು ನಮ್ಮ ಪ್ಲೇಸ್ಟೋರ್ ಅಪ್ಲಿಕೇಶನ್ ಸಿಗುತ್ತೆ. ನೌಕರಿ ಆ್ಯಪು, ಅಪ್ನಾ ಆ್ಯಪು, ಲೋಕಲ್ ಆ್ಯಪು, ಆಮೇಲೆ ಇನ್ನೂ ಯಾವುದಾದ್ರು ಆ್ಯಪ್ಗಳಿದೆ, ತುಂಬ ಆ್ಯಪ್ಗಳಿದೆ. ಜಾಬ್ ಹೈ ಅಂತ ಒಂದು ಆ್ಯಪ್ ಇದೆ, ಆಮೇಲೆ ತುಂಬ ಆ್ಯಪ್ಗಳಿದೆ. ಆ ಆ್ಯಪ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಅಲ್ಲಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಿ ನೀವು ಅಲ್ಲಿ ಜಾಬ್ ಪ್ರಕಾರ 70 to 80% ಅಷ್ಟು ಜನ ಯಾರೆಲ್ಲ ಪ್ರೊಫೈಲ್ HR ಯಾರೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಕಂಪ್ನಿಲಿ HR ಅವರು 70 to 80% ಡೋಂಟ್ ಇವನ್ ಸರ್ಚ್ ಇನ್ ನೌಕರಿ ಪ್ರೊಫೈಲಲ್ಲಿ ಸರ್ಚ್ ಮಾಡಲ್ಲ ಜಾಬನ್ನು. ಅವರು ಆ ಪ್ರೊಫೈಲ್ಗಳಿಗೆ ಬಂದು ಅಥವಾ ನಿಮ್ಮ ಅಪ್ಲಿಕೇಶನ್ಗೆ ಬಂದು ಅವರೆಲ್ಲರೂ ಜಾಬ್ ಹುಡುಕಲ್ಲ. ಅಕಸ್ಮಾತ್ ಜಾಬ್ ಇದ್ದರೆ ನೌಕರಿನಲ್ಲಿ ಅದು ಓನ್ಲಿ ಫಾರ್ ಎಂಟ್ರಿ ಲೆವೆಲ್ ಜಾಬ್ಸ್ ಮಾತ್ರ ಸಿಗುತ್ತೆ ಆಯಿತಾ. ಯಾರೆಲ್ಲ ಫ್ರೆಷರ್ಗಳಿರ್ತೀರ ಅಂಥವ್ರಿಗೆ ಎಂಟ್ರಿ ಲೆವೆಲ್ ಜಾಬ್ಸ್ ಅಂದರೆ ಅವ್ರಿಗೆ ಯಾವುದೇ ಥರ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇಲ್ಲ, ಎಲ್ಲ ಒಂದು ಲೆಸ್ ದ್ಯಾನ್ 15 ಅಥವಾ 20K ಅಥವಾ 25-30K ಯಾರೆಲ್ಲ ಅವನು ವರ್ಕ್ ಮಾಡೋಕ್ಕೆ ರೆಡಿ ಇರ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಎಂಟ್ರಿ ಲೆವೆಲ್ ಜಾಬ್ಸ್ ಅಂತಲೇ ಹೇಳ್ಬೋದು. 3 ಲ್ಯಾಕಿಂದ 3.5 ಅಥವಾ 4 ಲ್ಯಾಕ್ ಅಷ್ಟು ಪ್ಯಾಕೇಜ್ ನಿಮಗೆ ಬೇಕು ಅಂತಂದರೆ ಯು ಕ್ಯಾನ್ ಗೋ ಟು ಈ ಒಂದು ಎಲ್ಲ ಅಪ್ಲಿಕೇಶನ್ಗಳಲ್ಲಿ ನಿಮಗೆ ಸಿಗೋಂತಹ ಜಾಬ್ಗಳು ಸಿಗುತ್ತೆ. ಮಿನಿಮಮ್ 25 to 30,000 ಸಿಗುತ್ತೆ ನಿಮಗೆ ಈ ಒಂದು ಜಾಬ್ನಲ್ಲಿ ಸಿಗುತ್ತೆ. ಬಟ್ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವರಿಗೆ ಇದು ಜಾಬ್ ಈ ಒಂದು ಅಪ್ಲಿಕೇಶನ್ ಯೂಸೇ ಆಗಲ್ಲ ಆಯಿತಾ. ಯಾವೆಲ್ಲ ನಿಮಗೆ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಆ ಅಪ್ಲಿಕೇಶನ್ ಮುಖಾಂತರ ಯಾರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಇದ್ದಾರೆ, ಯಾರೆಲ್ಲ ಲುಕಿಂಗ್ ಫಾರ್ 10 lakh 20 lakh 15 lakh LP ಯಾರೆಲ್ಲ ನೋಡ್ತಾ ಇದ್ದಾರೆ ಅಂಥವ್ರಿಗೆ ಇದು ಯಾವ ಆ್ಯಪ್ ಕೂಡ ಯೂಸ್ ಆಗಲ್ಲ. ಆ್ಯಂಡ್ ಡೋಂಟ್ ಸರ್ಚ್ ಅಥವಾ ಡೋಂಟ್ ವೇಸ್ಟ್ ಯುವರ್ ಟೈಮ್ ಬೈ ಸರ್ಚಿಂಗ್ ದ ಜಾಬ್ ಇನ್ ದಿಸ್ ಕೈಂಡ್ ಆಫ್ ಪೋರ್ಟಲ್ ಆಯಿತಾ. ಇಂಥ ಪೋರ್ಟಲ್ಗಳಲ್ಲಿ ಇಂಥ ವೆಬ್ಸೈಟಲ್ಲಿ ನೀವು ಜಾಬ್ನ ಹುಡುಕೋದನ್ನ ಫಸ್ಟ್ ಸ್ಟಾಪ್ ಮಾಡಿ ಆಯಿತಾ. ಕೆಲವೊಂದು ಮಿಸ್ಟೇಕ್ಸ್ ನಾನು ಕೂಡ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಮಾಡಿ ನನ್ನ ಅನುಭವ ಬಂದಮೇಲೆ ನನಗೆ ಒಂದು ವಿಷಯನೇ ಹೇಳ್ತಾರೆ ಆಯಿತಾ. ನಾನು ಐ ಥಿಂಕ್ ಹೇಳಿದೆ, 1 ಇಯರ್ ಟೈಮ್ ತೊಗೋತು ನನಗೆ ಬೇಕಾಗಿರೋ ಜಾಬ್ ಸಿಗೋದಕ್ಕೆ ಅಥವಾ ನನ್ನ ಡ್ರೀಮ್ ಜಾಬ್ ಸಿಗೋದಕ್ಕೆ. ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ 1 ಇಯರ್ ಅಷ್ಟು ಸತತ ಪ್ರಯತ್ನ ಮಾಡಿ ನನಗೆ ಜಾಬ್ ಅಂತ ಸಿಕ್ಕಿದ್ದು. ಅದಕ್ಕೋಸ್ಕರ ದಿಸ್ ಇಸ್ ಮೈ ಸಕ್ಸಸ್ ಸ್ಟೋರಿ ಅಂತಲೇ ಹೇಳಬೇಕು. ಯಾಕಂದರೆ 1 ದಿನ 2 ದಿನ ಎಫರ್ಟ್ ಹಾಕಿಲ್ಲ, ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಅಂತ ನನಗೆ ಒಬ್ಬನಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ಎಫರ್ಟ್ ಹಾಕಿ ನಾನು ಜಾಬ್ನ ಹುಡುಕಿರೋದು ಆಯಿತಾ. ಸುಮ್ಮನೆ ಅಂತ ಸಿಕ್ಕಿಲ್ಲ, ನನಗೆ ತುಂಬ ಕಷ್ಟಪಟ್ಟಿದ್ದೀನಿ ಜಾಬ್ ತೊಗೊಳಕ್ಕೆ. ಅದೇ ಥರನೇ ನೀವು ಕೂಡ ಕಷ್ಟಪಡಿ, ಡೆಫಿನೆಟಾಗಿ ನಿಮಗೂ ಕೂಡ ಒಳ್ಳೆ ಜಾಬು, ಒಳ್ಳೆ ಕಡೆ, ಒಳ್ಳೆ ಕಂಪ್ನಿನಲ್ಲೇ, ದೊಡ್ಡ MNCನಲ್ಲೇ ನಿಮಗೆ ಜಾಬ್ ಸಿಗುತ್ತೆ. ಐ ವಿಲ್ ಪ್ರಾಮಿಸ್ ಆನ್ ದಟ್. ಓಕೆ, ಯಾವ ಕಂಪ್ನಿನಲ್ಲೂ ಕೂಡ ದುಡ್ಡು ತೊಗೊಂಡು ನಿಮಗೆ ಕೆಲಸ ಕೊಡೋಲ್ಲ ಆಯಿತಾ. ದುಡ್ಡು ಕೇಳ್ತೀರಂದರೆ ಅದು ಫೇಕ್, 99% ಫೇಕ್. ಸಪೋಸ್ ಅದು ಅಟ್ಟರ್ ವೇಸ್ಟ್. ಡೋಂಟ್ ವೇಸ್ಟ್ ಟು ಮಚ್ ಟೈಮ್ ಆನ್ ದಟ್ ಕೈಂಡ್ ಆಫ್ ಆ್ಯಪ್. ಓಕೆ, ನೌಕರಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ, ಬಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ರು ಕೂಡ ನಿಮಗೆ ಕೆಲವೊಂದು ಕಾಲ್ಸ್ಗಳು ಬರುತ್ತೆ. ಆ ಕಾಲ್ಸ್ಗಳು ಎಲ್ಲ 99% ಕನ್ಸಲ್ಟೆಂಟ್ ಕಡೆಯಿಂದನೇ ಬರ್ತಾ ಇರುತ್ತೆ, ಕನ್ಸಲ್ಟೆನ್ಸಿ ಕಡೆಯಿಂದನೇ ಬರ್ತಾ ಇರುತ್ತೆ. ಆ ಕನ್ಸಲ್ಟೆನ್ಸಿಯವರು ಕೆಲವರು ಜೆನ್ಯೂನಾಗಿ ಹೆಲ್ಪ್ ಮಾಡ್ತಾರೆ ಆಯಿತಾ. ನಿಮಗೆ ಕನ್ಸಲ್ಟೆನ್ಸಿ ಕರೆಸ್ಕೊಂಬಿಟ್ಟು ನಿಮ್ಮ ಪ್ರೊಫೈಲ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಬಟ್ 99% ನನಗೆ ಗೊತ್ತಿರೋ ಪ್ರಕಾರ BPO ಮಾತ್ರ ಅವ್ರು ಕನ್ಸಲ್ಟೆನ್ಸಿಯವರು ನಿಮಗೆ ರೆಫರ್ ಮಾಡ್ತಾರೆ. BPO ಬಿಟ್ಟು ಬೇರೆ ಕಂಪ್ನಿಗಳಿಗೆ ಅವರು ರೆಫರ್ ಮಾಡಲ್ಲ ಜಾಸ್ತಿ. ಯಾಕಂದರೆ BPOಗಳಲ್ಲೇ
24/7 ಯಾವಾಗಲೂ ಹೈರಿಂಗ್ ನಡೀತಾನೆ ಇರುತ್ತೆ. BPO ಬಿಟ್ಟು ಬೇರೆ ಬೇರೆ ಕಂಪ್ನಿಗಳಲ್ಲಿ ಹೈರಿಂಗ್ ತುಂಬ ಕಡಿಮೆ. ಹೈರಿಂಗ್ ಆದರೂ ಕೂಡ ನಿಮಗೆ ಗೊತ್ತಾಗಲ್ಲ ಆಯಿತಾ. ನೌಕರಿಯಲ್ಲಿ ಹೋಗ್ಬಿಟ್ಟು ಆ ಕಂಪ್ನಿ ಒಳಗೆ ಹೋಗ್ಬಿಟ್ಟು ಅದು ಸರ್ಚ್ ಮಾಡಿದ್ರೆ ಲಿಂಕ್ ಇರುತ್ತೆ. ಸೊ ಡೈರೆಕ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಟು ದ ಕಂಪ್ನಿ ವೆಬ್ಸೈಟಿನ ಕೆರಿಯರ್ ಪೋರ್ಟಲ್, ಆ ಒಂದು ಕೆರಿಯರ್ ಪೇಜಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಅಲ್ಲಿ ನೀವು ಹೋಗ್ಬಿಟ್ಟು ಮತ್ತೆ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇದು ತುಂಬಾ ಲಾಂಗೆಸ್ಟ್ ಪ್ರೊಸೆಸ್ ಅಂತ ಲಾಂಗೆಸ್ಟ್ ಪ್ರೊಸೆಸ್ಸು. ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಹಾಕಿದ ಮೇಲೆ ನಿಮಗೆ ಅದು ಕೆಲವೊಂದು ಏನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಶಾರ್ಟ್ ಲಿಸ್ಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಶಾರ್ಟ್ ಲಿಸ್ಟ್ ಆಗಿದೆಯೋ ಇಲ್ವಾ ಅಂತ ಅದೇ ಹೇಳಿಬಿಡುತ್ತೆ. ಸೊ ಆ ರೀತಿಯಾಗಿ ನಿಮಗೆ ಡೀಟೇಲ್ಸ್ ಸಿಗ್ತಾ ಹೋಗ್ತಾ ಆಯಿತಾ. ಫ್ರೆಷರ್ಗಳು ಯಾರಾದರೂ ಜಾಬ್ ಹುಡುಕ್ತಾರೆ ಅವ್ರಿಗೆ ಇನ್ನೊಂದು ಆ್ಯಪ್ ಹೇಳ್ತೀನಿ, ವರ್ಕ್ ಇಂಡಿಯಾ ಆ್ಯಪ್ ಅಂತ ಇದೆ. ಸೊ ವರ್ಕ್ ಇಂಡಿಯಾ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಿಮ್ಗೆ ಏನಪ್ಪ ಅಂದರೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಆ ಆ್ಯಪಲ್ಲಿ ಸೊ ನಿಮಗೆ HR ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಡೈರೆಕ್ಟಾಗಿ. ಸೊ ನೀವು ಅವರಿಗೆ ಕಾಲ್ ಮಾಡ್ಬೋದು ಅಥವಾ ನೀವು ವಾಟ್ಸಪ್ ಮಾಡ್ಬೋದು. ಸೊ ಯಾರೆಲ್ಲ ಎಂಟ್ರಿ ಲೆವೆಲ್ ಜಾಬ್ ಹುಡುಕ್ತಾ ಇದ್ದಾರೆ, ಯಾರೆಲ್ಲ 20,000 ರಿಂದ 30,000 ಒಳಗಡೆ ಏನಾದರೂ ಜಾಬ್ ಹುಡುಕ್ತಾ ಇದ್ದಾರೆ, ಸೊ ಅಂಥವ್ರಿಗೆ ಈ ಒಂದು ಆ್ಯಪ್ ತುಂಬಾ ಹೆಲ್ಪ್ ಆಗುತ್ತೆ. ಜೆನ್ಯೂನೇ ಇದೆ, ನನಗೆ ಗೊತ್ತಿರೋ ಪ್ರಕಾರ ಒಂದು ಸ್ವಲ್ಪ ಜೆನ್ಯೂನ್ ಇದೆ. ಬಟ್ ಎಂಟ್ರಿ ಲೆವೆಲ್ ಜಾಬ್ಸ್ ಇದೆ, ಯು ಡೋಂಟ್ ಎಕ್ಸ್ಪೆಕ್ಟ್ ಮೋರ್ ಸ್ಯಾಲ್ರಿ. ಅದೇ ಆ್ಯಪ್ ಅಂತ ಆ್ಯಪ್ಗಳಲ್ಲಿ ನಿಮ್ಗೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೋಪ್ ನನಗೊಂದು ಒಳ್ಳೆ ಕಡೆ ಜಾಬ್ ಸಿಕ್ಕಿದೆ. ಯಾವ ಜಾಬ್ ಎಲ್ಲಿ ಯಾವ ಕಂಪ್ನಿ ಏನು ಇರುತ್ತೆ ಎಲ್ಲ ಇಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ತುಂಬಾ ಲಾಂಗ್ ಆಯಿತು ಅಂತ ಅಂದ್ಕೊತೀನಿ ಅಫ್ಕೋರ್ಸ್. ಸೊ ನಿಮಗೂ ಏನಾದರೂ ಜಾಬ್ ಬೇಕು ಅಂತಲೇ ದಯವಿಟ್ಟು ಸೊ ಲಿಂಕ್ಡ್ಇನ್ನಲ್ಲಿ ಅಥವಾ ನೌಕರಿನಲ್ಲಿ ಅಥವಾ ವರ್ಕ್ ಇಂಡಿಯಾದಲ್ಲಿ ಜಾಬ್ ಸರ್ಚ್ ಮಾಡಿ. ಐ ಹೋಪ್ ನೀವು ಜಾಬ್ ಸಿಗುತ್ತೆ. ಸೊ ನಾನು ಡೈಲಿ ಆಲ್ಮೋಸ್ಟ್ ಒಂದು 40 to 50 ಫಿಲ್ಟರ್ ಮಾಡ್ತಾಯಿದ್ದೆ. ಸೊ ನನಗೆ ಕಾಲ್ಸ್ ಕಂಟಿನ್ಯೂಸ್ ಬರ್ತಾ ಇತ್ತು. ಬಟ್ ನಾನು ಏನು ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇತ್ತು. ಸೊ ಐ ಜಸ್ಟ್ ಕಾಲ್. ಸೊ ನಾನು ಯಾರೇ HR ಕಾಲ್ ಮಾಡಿದ್ರೆ ಫಸ್ಟ್ ನಾನು ಸ್ಯಾಲರಿ ಡಿಸ್ಕಷನ್ ಮಾಡ್ತಿದ್ದೆ. ಇಫ್ ಯು ಆರ್ ಓಕೆ ವಿತ್ ದಿಸ್ ದೆನ್ ಐ ಕಮ್ ಫಾರ್ ದ ಇಂಟರ್ವ್ಯೂ. ಇಫ್ ಯು ಆರ್ ನಾಟ್ ಓಕೆ ಸೊ ಕಾಲ್ನ ಡಿಸ್ಕನೆಕ್ಟ್ ಮಾಡಿ ಬಿಸಾಕ್ತಿದೆ. ಕಾಲ್ ಡಿಸ್ಕನೆಕ್ಟ್ ಮಾಡಿದೆ ಅಥವಾ ಕಾಲ್ ಕಟ್ ಮಾಡ್ತಿದ್ದೆ. ಸೊ ಮ್ಯಾಟರ್ ಆಫ್ ಟೈಮ್ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ನೀವು ಫಿಲ್ಟರ್ ಮಾಡಬೇಕಾಗುತ್ತೆ. ಯಾರಾದರೂ HR ನಿಮಗೆ ಕಾಲ್ ಮಾಡಿದ್ರೆ ಫಸ್ಟ್ ನೀವು ಅವ್ರ ಹತ್ರ ಕೇಳಿ, ಸರ್ ಓಕೆ ನಾನು ಇಂಥ ಪೊಸಿಷನ್ ನೋಡ್ತಾ ಇದ್ದೀನಿ, ಅಂಥ ಪೊಸಿಷನ್ ಇದೆಯಾ, ಕಾಲ್ ಇದೆಯಾ, ಸೊ ಆ ರಿಲೇಟೆಡಲ್ಲಿ ಮತ್ತು ಕಂಪ್ನಿ ಏನು ವರ್ಕಿಂಗ್ ಡೇಸ್ ಹೆಂಗಿದೆ, 5 days ವರ್ಕಿಂಗಾ 6 days ವರ್ಕಿಂಗ್ ಅಂತ ಕೇಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಏನು ಹೌ ಮಚ್ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕೇಳಿ. ಎಷ್ಟು ಬಜೆಟ್ ಅವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಇದೆ, ಅವ್ರು ಎಷ್ಟು ನಮಗೆ ಸ್ಯಾಲ್ರಿ ಕೊಡ್ತಾರೆ ಅನ್ನೋದು ಕೇಳ್ಕೊಳ್ಳಿ. ಸೊ ಅದಾದಮೇಲೆ ಈ ರೀತಿ ಎಲ್ಲ ಕೇಳಿಕೊಂಡು ನೀವು ನೆಕ್ಸ್ಟ್ ಪ್ರೊಸೀಡ್ ಮಾಡಿ. ಸುಮ್ಮನೆ ಯಾವಾಗ ಕರೆದ್ರು ಬನ್ನಿ ನಾಳೆ ಚೆನ್ನಾಗಿ ಅಥವಾ ನಾಳೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ಆಫೀಸಿಗೆ ಬನ್ನಿ ಅಂತ ನೀವು ಪ್ರತಿ ಸತಿನೂ ಬಸ್ ಚಾರ್ಜ್ ಹಾಕೊಂಡು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ನೀವು ಇಲ್ಲಿಂದ ಆಫೀಸ್ಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಮತ್ತೆ ಅಲ್ಲೋಗಿ ಡಿಸಪಾಯಿಂಟ್ ಆಗಿ ಮತ್ತೆ ವಾಪಸ್ ಬರೋದಕ್ಕಿಂತ ಮುಂಚೆನೇ ನೀವು ಕ್ಲಿಯರ್ ಕಟ್ ಆಗಿರಿ. ನೀವು ಏನು ಮಾಡಬೇಕು ಏನು ಮಾಡಬಾರ್ದು, ಸೊ ನಿಮ್ಗೆ ಏನು ಬೇಕು ಏನು ಬೇಡ ಅಂತ ನೀವೇ ಡಿಸೈಡ್ ಮಾಡಬೇಕು. ಎಂಥ ಕಂಪ್ನಿಗೆ ಹೋಗಬೇಕು ಎಂಥ ಕಂಪ್ನಿಗೆ ಹೋಗಬಾರ್ದು, ಸೊ ಎಲ್ಲ ನೀವೇ ಡಿಸೈಡ್ ಆಗಬೇಕು. ಆ ರೀತಿ ನೀವು ಡಿಸಿಷನ್ ತೊಗೊಂಡ್ರೆ ಮಾತ್ರ ನೀವು ಲೈಫಲ್ಲಿ ಸಕ್ಸಸ್ ಅಂತ ಆಗೋದು. ಸೊ ಅದೇ ರೀತಿ ನಾನು ಡಿಸಿಷನ್ ತೊಗೊಂಡು ಸಕ್ಸಸ್ ಆಗಿದ್ದೀನಿ. ಸೊ ನೀವು ಅದೇ ಥರ ಸಕ್ಸಸ್ ಆಗ್ಬೋದು. ಅವತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರಿಗೆ ಅಟ್ಲೀಸ್ಟ್ ಅವ್ರು ಮಾಡ್ತಾರೋ ಕಾಮನ್ ಮಿಸ್ಟೇಕ್ಸಿಂದ ಹೊರಗೆ ಅವ್ರಿಗೂ ಜಾಬ್ ಸಿಗ್ಬೋದು. ಸೊ ಹೆಲ್ಪ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ